ರಾಜ್ಯ ಕಾರ್ಯದರ್ಶಿ ಸುಭಾಷ್ ಅವರು ಮತ್ತು ಈ ತಾಲೂಕಿನ ಕಾಟಿಗೆ ತಾಲೂಕಾದಂಥ ಶಿವಣ್ಣ ಅವರು ಮತ್ತು ಅಲ್ಲಿರ್ತಕ್ಕಂಥ ಅವರು ಬಾಡಿಗಳು ಮತ್ತು ಕನಗಿರಿ ತಾಲೂಕಿರ್ತಕ್ಕಂಥ ಅವರು ಬಾಡಿಗಳನ್ನು ಗೊತ್ತಾಗಿದೆ. ಇವತ್ತೇನು ಗಂಗಾವತಿ ತಾಲೂಕಿನ ಅಧ್ಯಕ್ಷರಾದಂಥ ಶಿವಣ್ಣರಾಗೋದು ಮಾದೇವರಾಗಿರ್ಬೋದು ಅಲ್ಲಿರ್ತಕ್ಕಂಥ ಇವಾಗಲ್ಲ. ಇವತ್ತು ನಾನು ಹೇಳ್ತೀನಿ ನೋಡು, ಇವತ್ತು ಹೂ ಹಾಕ್ಯಂದು ಹೊರಗೆ ಹೋದಂಗಲ್ಲ, ಅಧ್ಯಕ್ಷನ ಫಾಲೋ ಮಾಡ್ರಿ ನೀವು. ಆತೇನಾರ ಸರಿಯಾದ ಮಾರ್ಗದಿಂದ ತೋರ್ಲಿಲ್ಲ ಅಂತಂದ್ರೆ ಗಂಗಾಣ ಅಂತ ಇಲ್ಲೇ ಬಗಲಾಗ ನಾನಂತ 20 ಕಿಲೋಮೀಟರ್ ದೂರ ಇರ್ತೀನಿ. ಇವತ್ತು ನೋಡ್ರಿ 100 ಸಂಘ ಇರೋವು. ಸಮಾಜ ಅನ್ನೋದು ದೊಡ್ಡದು. ಸಮಾಜದ ಜೊತೆಗೆ ಎಲ್ಲರೂ ನಾವು ನ್ಯಾಯಬದ್ಧವಾಗಿ ಹೋರಾಟ ಮಾಡ್ತೀವಿ. ನಾವು ಯಾರ ಕಸಿಲ್ಲ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರಲ್ಲ, ಸಮಾಜದಾಗ ನ್ಯಾಯಬದ್ಧ ಹೋರಾಟ ಮಾಡಿದಾಗ ಎಲ್ಲಾ ಸಮಾಜದವರು ಕೂಡ ನಮ್ಮ ಜೊತೆಗೆ ಇರ್ತಾರ. ಅದೇ ನ್ಯಾಯಬದ್ಧ ಹೋರಾಟ ಮಾಡಲಿಲ್ಲ ಅಂತಂದ್ರೆ ಯಾರು ನಮ್ಮ ಸಮಾಜ ಬೇರೆ ಸಮಾಜದವರು ಕೂಡ ನಮ್ಮ ಜೊತೆ ಇರಲ್ಲ. ಇವತ್ತು ಎಕ್ಸಾಂಪಲ್, ನಾನು ಎಲ್ಲೇ ಮೂಲೆಗಿದ್ದವನಂತ ಗಂಗಣ್ಣ ಹೇಳಿದ, ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಮೂಲೆಗಿದ್ದವ್ರೆ. ಇವತ್ತು ನಮ್ಮ ಅಣ್ಣ ನಮ್ಮ ಬಾಳ ಯಜಮಾನ್ರು ಮತ್ತು ನಮ್ಮ ತಮ್ಮ ಲಕ್ಷ್ಮ ನೀನ್ 8ನೇ ಕ್ಲಾಸ್ ನನ್ನ ಪರಿಚಯ. ನಾನು 8ನೇ ಕ್ಲಾಸ್ ಅಂದಾಗಲಿಂದ ನಾನು ಅವಾಗಲಿದ್ದ ಇವತ್ತು ಪರಿಚಯ. ಇವತ್ತಿನವರೆಗೆ ಅದನ್ನು ಅಂತಂದ್ರೆ ಬಾಂಧವ್ಯದಿಂದ ಹೊಂಟಿದ್ದೀವಿ. ಹೊತ್ತು ನಾವೇನು ಬೇರೆ ರೀತಿ ಹೋಗ್ತೀವಿ. ಆ ಬದ್ದೆ 8ನೇ ವರ್ಷ ಅಂತಂದ್ರೆ ಈಗ ಎಷ್ಟು ವರ್ಷ ಆಗಿರ್ಬೋದು? 20 8ನೇ ಇಲ್ಲಿ ಇರ್ತಕ್ಕಂಥ ನನ್ನ ಅಹಮದ್ ಸಮಾಜದವರು ನನ್ನ ತಮ್ಮ ಅಂಕಿನ ಹೆಚ್ಚು 8ನೇ ಕ್ಲಾಸ್ ಇದ್ದಾಗ ನಾವು ಕ್ಲೋಸ್. ಅಲ್ಲಿಂದ ಇಲ್ಲಿವರೆಗೆ ನಾವು ಅಣ್ತಂಬಳಾಗೆ ಬಂದಿದ್ದೀವಿ ಅಂತಂದ್ರೆ ನಮ್ಮ ಇವತ್ತು ಮಂದಕೃಷ್ಣ ಮಾದಿಗ ಅವರು ನ್ಯಾಯಬದ್ಧ ಹೋರಾಟ ಮಾಡಕತ್ತಾರ. 111 ಜಾತಿ ಇವತ್ತು ಎಸ್ ಸಿ ಒಳಗೆ ಬರ್ತಾವು. ಇವತ್ತು ಮಾಧುರ್ ಬೇಗಾರಲ್ಲ ಎಸ್ ಸಿ ಬರ್ತಕ್ಕಂಥವ್ರು 111 ಜಾತಿ ಒಳಪಡ್ತಕ್ಕಂಥ ಸಂಘಟನೆಗಳಿದಾವು. ಹಂಗಾಗಿ ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಅವರು ಜಾತಿ ಅನುಗುಣವಾಗಿ ನಮ್ಮ ಮೀಸಲಾತಿ ಕೊಡಂತ ಕೇಳ. ಇವತ್ತು ನಾವು ಲಕ್ಷ್ಮಣ 100 ಜನ 100 ಊಟ ಕೊಡ್ರ ಅದ್ಗ ಸುಭಾಷ್ ಒಬ್ಬನ ಅವನು ಎಷ್ಟೇ ಬರ್ತಾನೆ, ಅವನಿಗೆ 100 ಊಟ ಕೊಟ್ರ ಅವನು ವೇಸ್ಟ್ ಮಾಡ್ತಾನೆ. ಏನು ರಾಜ್ಯ ಮಟ್ಟದ 30 ವರ್ಷ ಆಯ್ತು ಇವತ್ತು ಹೋರಾಟ ಮಾಡಕತ್ತಿ ಅಂತ ನಿಟ್ಟಿನಲ್ಲಿ ಅಂತ ಮಹಾನುಭಾವನ ನಾವೆಲ್ಲರೂ ಬಂದಾಗ ಇಟ್ಕೊಂಡು ಇವೇನು ಇದಾವಲ್ಲ ಮಾರ್ಗದರ್ಶನ ದಾರಿಗೆ ಹೋಗ್ಬೇಕು. ದಾರಿ ತಪ್ಪಿನಪ್ಪ ಅಂತಂದ್ರೆ ಯಾರ್ಯಾರಿಗೆ ಉಳಿಗಾಲನೇ ಇಲ್ಲ. ಸಮಾಜ ಸಂಘಟನೆ ಅಂದ್ರೆ ಒಂದು ತಾಯಿ ಸೇವೆ ಮಾಡಿದಂಗ ನಾವು ಮಾಡ್ಬೇಕು. ಇಲ್ಲಾಂದ್ರೆ ಉಳಿಗಾಲನೇ ಇಲ್ಲ. ಇವತ್ತು ಮಂದಕೃಷ್ಣ ಮಾದಿಗ ಅವರು ಇವತ್ತು ನಮ್ಮ ಗಂಗಣ್ಣಪ್ಪಣ್ಣವ್ರು ಜಿಲ್ಲಾಧ್ಯಕ್ಷರು ಹೇಳಿದ್ರು, ಅವ್ರ ಜೊತೆಗಿರೋದು 2 ಜೊತೆ ಬೆಟ್ಟೆ ಒಂದು ಗಾಡಿ. ಅದು ಗಾಡಿ ಅಲ್ಲಿ ಕೊಪ್ಪಳಕ್ಕೆ ಬಂದ್ರೆ ಗಂಗಣ್ಣ ಕಳಿಸ್ತಾನ, ರಾಜ್ಯದಾಗ ಬಂದ್ರೆ ನರಸಪ್ಪ ಕಳಿಸ್ತಾನ, ಎಲ್ಲ ಭಾಗದಾಗಿದ್ರೆ ಅವ್ರವ್ರು ಜಿಲ್ಲಾದವರು ರಾಜ್ಯದವ್ರು ಕಳಿಸ್ತಾರ. ಸ್ವಂತ ಗಾಡಿ ನಿಲ್ಲದು ಮಂದಕೃಷ್ಣ. ಇವತ್ತು ಆತ ಮನಸ್ಸು ಮಾಡಿದ್ರೆ ಪದ್ಮಶ್ರೀ ಮಂದಕೃಷ್ಣ ಮನಸ್ಸು ಮಾಡಿದ್ರೆ, ಸ್ವಾರ್ಥ ಮಾಡಿದ್ರೆ ಇವತ್ತು ಏರೋಫಿಲ್ ಅಡ್ಡಾಡ್ತಿದ್ದ. ಸ್ವಾರ್ಥವನ್ನ ಮಾಡಲಿಲ್ಲ ಪುಣಾತ್ಮ. ಇವತ್ತು ಹಂಗಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಎಲ್ಲೇ ಅಂಬೇಡ್ಕರ್ ಅಂತ ಸೇರಕತ್ತಿದಾನ. ಆ ಮನೋಭಾವನೆ ನಮಗೆಲ್ಲರಿಗೂ ಬರಬೇಕು. ಇವತ್ತು ಸಮನಾಗಿರ್ಬೇಕು. ನಾನು ಉಂಡ್ರದಲ್ಲ, ನನ್ನ ಜೊತೆಗೆ ಬಂದವರು ಕೂಡ ಉಣ್ಬೇಕನ್ನೋ ಭಾವನೆ ಇದ್ದಾಗ ಮಾತ್ರ ಅದು ಒಳ್ಳೇದಾಗ್ತೈತಿ, ಒಳ್ಳೆ ಅನುಭವ ಬರ್ತೈತೆ ಅಂತ ಹೇಳಿ ನಾನು ಮಾತಾಡಕ್ಕೆ ಇವತ್ತೇನು ಬಾಡಿಗೆ ಮಾಡಿದ್ರಿ ನೀವು ನಿಮ್ಮ ಜವಾಬ್ದಾರಿ ನೋಡ್ರಿ. ಇನ್ನೊಂದು ಕಿವಿ ಮಾತು ಹೇಳ್ತೀನಿ, ಇವು ರಾಜಕೀಯ ವ್ಯಕ್ತಿಗಳು ನಮ್ಮನ್ನ ಯಾರು ಬೆಳೆಸಲ್ಲ. ರಾಜಕೀಯ ವ್ಯಕ್ತಿಗಳು ತಮ್ಮ ಬೇಳೆ ಬೇಯಿಸ್ಕೊಳಕ ಅವತ್ತಿನ ದಿನದಲ್ಲಿ ನಿಮಗೆ 1000 ಆಗಲಿ 2000 ಕೊಟ್ಟು ನಿಮ್ಮ ಓಟ್ ಹಾಕ್ಸೋಣಕ್ಕೆ ಹೋಗ್ತಾರೆ ಹೊರತು ಯಾರು ಬೇಳೆ ಬೇಯಿಸ್ಕೊಳಕ್ ಬರಲ್ಲ. ಆದ್ರೆ ನಾವು ಹಂಗಲ್ಲ. ಸಮಾಜ ಪರವಾಗಿ, ಸಂಘಟನೆ ಪರವಾಗಿ ಇವತ್ತೇನು ಮಂದಕೃಷ್ಣ ಮಾದಿಯವನ್ನ ದಾರಿ ತೋರಿಸಿದಾನ, ಅದರ ಮುಖಾಂತರ ಒಳ್ಳೆಯ ಅಭಿಪ್ರಾಯದಿಂದ ಎಲ್ಲಾ ಜಾತಿ ಜನಾಂಗದ ಪ್ರೀತಿ ವಿಶ್ವಾಸ ಗಳಿಸಿ ನಾವು ಮುಂದೆ ಹೋಗಂತ ಕೆಲಸ ಮಾಡಬೇಕು. ರಾಜಕೀಯ ಯಾವ ದಾರಿ ತೋರಿಸಲ್ಲ. ರಾಜಕೀಯರು ತಮ್ಮ ಬೇಳೆ ಬೇಯಿಸ್ಕೊಂಡಷ್ಟೇ ನಮ್ಮನ್ನು ಬದಲಾಗಿಟ್ಟುಕೊಂಡು ಮುಂದಕ್ಕೆ ನಮ್ಗೆ ಏನ್ ಮಾಡ್ಬೇಕಾದ ರೀತಿ ಮಾಡ್ತಾರ. ಅದಾಗಬಾರ್ದು. ನಾವು ಎಲ್ಲಾ ಜಾತಿ ಜನಾಂಗದ ಜೊತೆ ಚೆನ್ನಾಗಿಟ್ಕೊಂಡು ಅವರು ಪ್ರೀತಿ ವಿಶ್ವಾಸ ಗಳಿಸಿ ಅವ್ರ ಮಾರ್ಗದರ್ಶನ ತಗೊಂಡು ನಾವು ಮುಂದ್ಕೋಗೋ ಒಂದು ರೀತಿ ಮಾಡ್ಬೇಕಂತ ಹೇಳಿ ಇವತ್ತೇನು ಗಂಗಾವತಿ ಪ್ರವಾಸ ಮಂದಿರದಾಗ ಮೀಟಿಂಗ್ ಕರೆದು ಬಾಡಿ ಆಯ್ಕೆ ಮಾಡಿದ ಎಲ್ಲರಿಗೆ ಮುಂದಿನ ದಿನದಲ್ಲಿ ಇವತ್ತು ನಾನು ಹೇಳಿದ್ನಲ್ಲ, ನಾನು ಹೇಳ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದಾರ, ನಾವೆಲ್ಲೇ ಕೊಚ್ಚಾಗಿದ್ದು ಮೀನ ಇವತ್ತು ಹೈವೇ ಬಂದು ಮಾತಾಡ್ತಪ್ಪ ಅಂದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಮತ್ತು
ಪದ್ಮಶ್ರೀ ಮಂದಾಕೃಷ್ಣ ಅವರಿಬ್ಬರು ಶಕ್ತಿ ಕೊಟ್ಟಿದ್ದಾರೆ ಕಾರಣಕ್ಕಾಗಿ ನಾನು ಇವತ್ತು ಹೈವೇ ಬಂದು ಮಾತಾಡ್ತೀನಿ. ಇವತ್ತು ನಾನು ದೊಡ್ಡವ ನಮಗೆ ತಪ್ಪಲ್ಲ, ನಮಗೆ ಮಾರ್ಗದರ್ಶನ ದಾರಿ ರೀತಿ ರಿವರ್ಸ್ ತೋರಿಸ್ತಂತಂದ್ರೆ ಬಿ ಆರ್ ಅಂಬೇಡ್ಕರ್ ಅವರು ಪಾದ ಪೂಜೆ ಮಾಡ್ಬೇಕು. ನಾವು ಮಂದಕೃಷ್ಣ ಅಂತ ಹೋರಾಟಗಾರನ ಪ್ರತಿಯೊಂದು ಮನೆಯಾಗ ಹುಟ್ಟಬೇಕು. ಹುಟ್ಟಿದಾಗ ಮಾತ್ರ ನಾವು ಸುಧಾರಣೆ ನಾವಾಗಲಿ ಬೇರೆ ಸಮಾಜದವರಾಗಲಿ ಇನ್ನೊಂದು ಸಮಾಜದಾಗಲಿ ಒಳ್ಳೆಯ ಒಂದು ಸ್ಥಾನಮಾನಕ್ಕೆ ಬರ್ತಾವ ಅಂತ ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಾನೆಲ್ಲರಿಗೆ ಜಿಲ್ಲಾ ಬಾಡಿಗೆ ತಾಲೂಕು ಬಾಡಿಗೆ ಮತ್ತು ಮುಖಂಡರಿಗೆ ಮತ್ತೆ ರಾಮಣ್ಣವರು ಇವತ್ತು ಇನ್ನೊಂದು ರಾಮಣ್ಣವರು ಒಬ್ಬ ರೈತ ಮೂಲೆಯಲ್ಲಿಂದ ಬರ್ಬೇಕಂತಂದ್ರೆ ಆತಗೆ ಎಷ್ಟು ಸಂಘಟನೆ ಸ್ವಾಭಿಮಾನ ಇರ್ಬೋದು, ಆ ಸ್ವಾಭಿಮಾನ ಪ್ರತಿಯೊಬ್ಬರಿಗೂ ಇರಬೇಕು. ಇದ್ದಾಗ ಮಾತ್ರ ಅದಕ್ಕೊಂದು ಗೌರವ ಘನತೆ ಬರ್ತಂತ ಹೇಳಿ ನಾನು ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೆ ಗಣ್ಯಮಾನ್ಯವರಿಗೆ ಮತ್ತು ಇವತ್ತು ಎಲ್ಲರಿಗೆ ಗಣ್ಯಮಾನ್ಯರಿಗೆ ಮುಗಿಸಿ ನಾನು ಮಾಡ್ಬೇಕು. ಜೈ ಮಾದಿಗ, ಜೈ ಮಾದಿಗ. ಈ ಕಾರ್ಯಕ್ರಮ ಉದ್ದೇಶಿಸಿ ಮತ್ತು ಬಸವರಾಜ್ ಅವರೇ ಮತ್ತು ನನ್ನ ಸಮಾಜದ ಗುರು ಹಿರಿಯರೇ, ಎಲ್ಲ ತಾಲೂಕಿನ ಪದಾಧಿಕಾರಿಗಳೇ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರೇ ಮತ್ತು ಪದಾಧಿಕಾರಿಗಳೇ, ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಈಗಾಗಲೇ ಕಾಟಗಿ ಕನಕಾಗಿರಿಯಲ್ಲಿ ಪದಾಧಿಕಾರಿಗಳನ್ನು MRP ಸಂಘಟನೆ ಕಡೆಯಿಂದ ಆಲ್ರೆಡಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಗಂಗವತಿ ಮತ್ತು ಮುಂದೆ ಯಲಬುರ್ಗ ಕುಷ್ಟಗಿ ಎಲ್ಲ ಜಿಲ್ಲಾದ್ಯಂತ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಈ ಸಂಘಟನೆ ಬಲಪಡಿಸುವ ಮುಖಾಂತರ ಮತ್ತು ಒಳ ಮೀಸಲಾತಿ ಮುಂದೆ ಜಾಗೃತಿ ಮುಂದಿನ ಪೀಳಿಗೆ